ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆಯ ಭಾರತೀಯ ಎಲ್ಐಸಿ ಸಂಸ್ಥೆ ಎಲ್ಲಾ ಪ್ರತಿನಿಧಿಗಳಿಂದ ಶ್ರೀ ಗವಿಮಠದ ಸೇವಾ ಕಾರ್ಯ ಮಾಡುವ ಮೂಲಕ ಶ್ರೀಮಠದ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ 4 ಬಸ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು 2 ಜಿಲ್ಲೆಯ ಎಲ್ಐಸಿ ಪ್ರತಿನಿಧಿಗಳು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೊಡುವ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. 2 ಜಿಲ್ಲೆಯ ಎಲ್ಐಸಿ ಪ್ರತಿನಿಧಿಗಳು ಸಾಯಂಕಾಲ 5 ಗಂಟೆ ತನಕ ಸೇವೆ ಸಲ್ಲಿಸಿ ಮುರುಳಿ ತಮ್ಮ ಗ್ರಾಮಕ್ಕೆ ತೆರಳಿದ್ದಾರೆ. ಪ್ರಸಿದ್ಧವಾದಂಥ ಜಾತ್ರೆ ಅಂತಂದರೆ ಅದು ಕೊಪ್ಪಳ ಜಾತ್ರೆ. ಈ ಕೊಪ್ಪಳ ಜಾತ್ರೆಯಲ್ಲಿ ಎಲ್ಲ ಸಮೂಹ ಬಂದು ಆ ಸಮೂಹ ಏನಿದೆಯಲ್ಲ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಆರ್ಥಿಕಾತೀತವಾಗಿ ಇಲ್ಲಿ ಎಲ್ಲ ತಮ್ಮ ಸೇವೆಯನ್ನು ಒದಗಿಸಿ ಬಹಳಷ್ಟು ಆನಂದ ಖುಷಿ ಪಡ್ತಕ್ಕಂಥ ಸನ್ನಿವೇಶ ನಾವಿಲ್ಲೆಲ್ಲರೂ ನೋಡ್ತಾ ಇದ್ದೇವೆ. ಈ ಒಂದು ಸನ್ನಿವೇಶ ಬಹುಶಃ ನಾವೆಲ್ಲ ಕಾಣ್ತೀವಲ್ಲ, ಇದು ಒಂದು ಸುಂದರವಾದಂಥ ಸನ್ನಿವೇಶ. ಈ ಸನ್ನಿವೇಶ ಬಹುಶಃ ಇಡೀ ನನ್ನ ಜೀವನದಲ್ಲೇ ಇಂಥ ಒಂದು ಸನ್ನಿವೇಶ ಕಂಡಿದ್ದು ಪ್ರಪ್ರಥಮ ಅಂತೇಳಿ ನನಗೆ ಅನಿಸುತ್ತೆ. ಈ ಒಂದು ಜಾತ್ರೆಯಲ್ಲಿ ನಮ್ಮ LICಯ ಒಂದು ಕಚೇರಿಯಿಂದ ನಮ್ಮ ಪ್ರತಿನಿಧಿಗಳು ಮತ್ತು ನಾನು ಬ್ರಾಂಚ್ ಮ್ಯಾನೇಜರು ಇಲ್ಲಿ ಬಂದು ನಾವು ಈ ಗವಿಸಿದ್ದೇಶ್ವರ ಒಂದು ಸೇವೆಗೆ ಪಾತ್ರ ಆಗಬೇಕಂತೇಳಿ ಇವತ್ತು ನಾವೆಲ್ಲ ಸೇರಿಕೊಂಡು ಒಂದು ಅಲ್ಪಾವಧಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಈ ಗವಿಸಿದ್ದೇಶ್ವರದ ಮ್ಯಾನೇಜ್ಮೆಂಟಿಗೆ ನನ್ನ ವಂದನೆಗಳು ಸಲ್ಲಿಸುತ್ತಾ ಇಲ್ಲಿ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಇದು ದಕ್ಷಿಣ ಭಾರತದ ಮಹಾಕುಂಭಳಿ ಎಂದೇ ಪ್ರಸಿದ್ಧಿಯಾದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇಂದು LIC ಗದಗ ಬ್ರ್ಯಾಂಚ್ ಗದಗ 1 LIC ಬ್ರ್ಯಾಂಚಿಂದ ನಾವೆಲ್ಲರ ಪ್ರತಿನಿಧಿಗಳು ಹಾಗೂ ಬ್ರ್ಯಾಂಚ್ ಮ್ಯಾನೇಜರ್ ಕೂಡಿ ಸೇವೆಗೆಂದು ಇಲ್ಲಿ ಬಂದಿದ್ದೇವೆ. ಈ ಸೇವೆಗೆಂದು ಎಷ್ಟು ಜನ ಬಂದಿದ್ದೇವೋ ಊಟ ಮಾಡಲಿಕ್ಕೂ ಅದಕ್ಕಿಂತ 10 ಪಟ್ಟು ಜನ ಬಂದಿದ್ದಾರೆ. ಅದೇ ರೀತಿ ಎಲ್ಲರೂ ಊಟ ಮಾಡಿದ ಸೇವೆಯಲ್ಲಿ ಯಾವುದೇ ಫಲ ಅಪೇಕ್ಷಿಸದೇ ಎಲ್ಲರೂ ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ಬಂದಿದ್ದಾರೆ. ಹಾಗೂ ಇಲ್ಲಿ ಯಾವುದೇ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ವೈಭವವನ್ನು ಇನ್ನೂ ಗವಿಸಿದ್ದೇಶ್ವರ ಜಾತ್ರೆಯನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ವಿಜೃಂಭಿಸುತ್ತಿದ್ದಾರೆ. ಇದನ್ನು ನೋಡುವುದೇ, ಇದನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸೌಭಾಗ್ಯ ಅಂತ ನಾವೆಲ್ಲ ನಂಬಿಕೊಂಡಿದ್ದೀವಿ. ಇದನ್ನು ನೋಡಲಿಕ್ಕೆ ಈ ವೈಭವ ಜಾತ್ರೆಗಳನ್ನು ನೋಡಲಿಕ್ಕೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ಇದನ್ನು ಆನಂದಿಸಬೇಕೆಂದು ಈ ಗವಿಸಿದ್ದೇಶ್ವರನ ಒಂದು ಕೃಪಾ ಆಶೀರ್ವಾದದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಆದ ಯಲ್ಲಪ್ಪ ಎಚ್ ಬಾಬರಿ, ಶರಣಪ್ಪ ಜೋಕಿನ್, ಬಾಳಪ್ಪ ಗಂಗ್ರ ಉತ್ತರ, ಮಲ್ಲಪ್ಪ ಇದ್ಲಿ, ಸಂಗಪ್ಪ ಮಳ್ಳಿ, LIC ಸಂಸ್ಥಾಪಕರು ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.